ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಸಮನ್ವಯ ಪ್ರಕಾಶನದ ಪ್ರಥಮ ಹೆಜ್ಜೆ 5 ಕೃತಿಗಳ ಜನಾರ್ಪಣೆ ಸಮಾರಂಭ ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಆಯೋಜನೆ. AITUCಯ 7ನೆಯ ಜಿಲ್ಲಾ ಸಮ್ಮೇಳನದ ಉದ್ಘಾಟನಾ ಸಮಾರಂಭ ಕಲಬುರಗಿಯ ಕೋರ್ಟ್ ರಸ್ತೆಯ ವಿಶ್ವೇಶ್ವರಯ್ಯ ಭವನದಲ್ಲಿ ಆಯೋಜನೆ. ಕಲಬುರಗಿ ತಾಲೂಕಿನ ನಾಗನಹಳ್ಳಿಯಲ್ಲಿರುವ ಹಜರತ್ ಹೈದರ್ ಪೀರ್ ಜನವರಿ 9ರಿಂದ 11ರವರೆಗೆ 887ನೆಯ ಉರುಸ್ ಅಂದ್ರೆ ಜಾತ್ರೆ. ನಾಳೆಯಿಂದ ಕಲಬುರಗಿ ತಿರುಪತಿಯ ಮಧ್ಯೆ ವಿಮಾನ ಸಂಚಾರ ಪ್ರಾರಂಭ. ಮಾರುಕಟ್ಟೆ ಮತ್ತು ಸಂವಹನ ವಿಭಾಗದ ಪ್ರಧಾನ ವ್ಯವಸ್ಥಾಪಕ ರಾಜ್ ಹೇಸಿ ಮಾಹಿತಿ. ಬಸವ ಕಲ್ಯಾಣದ ಮಾಜಿ ಶಾಸಕರಾದ ದಿವಂಗತ ಬಿ ನಾರಾಯಣರಾವ್ ಅವರ ಕುಟುಂಬಕ್ಕೆ ಟಿಕೆಟ್ ನೀಡಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಶಿವಶರಣಪ್ಪ ಕೋಬಾಳ ಮತ್ತು ಶರಣಪ್ಪ ಮಾನೇಗಾರ್ ಆಗ್ರಹ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಸಮನ್ವಯ ಪ್ರಕಾಶನ ಕಲಬುರಗಿಯ ಪ್ರಥಮ ಹೆಜ್ಜೆ 5 ಕೃತಿಗಳ ಜನಾರ್ಪಣೆ ಸಮಾರಂಭ ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಆಯೋಜಿಸಲಾಗಿತ್ತು. ಸಮನ್ವಯ ಪ್ರಕಾಶನ ಸಮನ್ವಯ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಜೇವರ್ಗಿ ಕಲಬುರಗಿ ಶಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ ಪ್ರಕಾಶನದ ಪ್ರಥಮ ಹೆಜ್ಜೆ ಹರಿದ ಸೆರಗು, ಹೊನ್ನೆಸರ, ಪ್ರೀತಿ ಇಲ್ಲದೆ ಬದುಕಿದವರ್ಯಾರು, ಮಹಿಳಾ ಸಾಹಿತ್ಯ ಮತ್ತು ಸಂವೇದನೆ ಹಾಗೂ ಮಹಿಳಾ ಸಾಹಿತ್ಯ ಸಂಕಥನ ಎಂಬ 5 ಕೃತಿಗಳ ಜನಾರ್ಪಣೆ ಸಮಾರಂಭವು ದಿನಾಂಕ 10ನೇ ಜನವರಿ 2021 ರವಿವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಈ ಸಮಾರಂಭದಲ್ಲಿ ಕೃತಿಗಳನ್ನು ಜನಾರ್ಪಣೆ ಮಾಡಲು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ಸಂಸ್ಥೆ ನಿರ್ದೇಶಕರಾದ ಡಾಕ್ಟರ್ HT ಪೋತೆ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜೆಡಿಎಸ್ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಕೇದಾರಲಿಂಗಯ್ಯ ಹಿರೇಮಠ ಹಾಗೂ ಜೇವರ್ಗಿಯ ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ S ಪಾಟೀಲ್ ನರಿಬೋಳ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಸಮನ್ವಯ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಜೇವರ್ಗಿ ಶಾಖೆ ಕಲಬುರಗಿಯ ಸಂಸ್ಥಾಪಕ ಅಧ್ಯಕ್ಷರಾದ KS ಕೋಬಾಳ ವಹಿಸಿದ್ದರು. ನಮ್ಮ KS ಕೋಬಾಳ ಅವರು ಬಹುಶಃ ಮಾಡದೇ ಇರುವಂತಹ ಯಾವುದೇ ಕೆಲಸಗಳು ಇಲ್ಲಿ ಉಳಿದಿಲ್ಲ ಅಂತ ತಿಳ್ಕೊಂಡು ನಾನು ಬಹಳ ಹೆಮ್ಮೆಯನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಏಕೆಂದರೆ ಅವರು ಯಾವ ವಿಷಯಕ್ಕೆ ಕೈ ಹಾಕ್ತಾರೋ ಅದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವಂಥದ್ದು ಅವರ ಒಂದು ಮೂಲ ಬೆಳೆದು ಬಂದಂಥದ್ದು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಂದು ಕಾಲಕ್ಕೆ ಅವರು ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಕೃಷಿಗೆ ಕೈ ಹಾಕಿದ್ರು. ಕೃಷಿ ಅಂದರೆ ಒಕ್ಕಲ್ತನ. ಆ ಕೃಷಿಯನ್ನು ಎಷ್ಟು ಎತ್ತರಕ್ಕೆ ಒಯ್ದಿದ್ರು ಅಂತಂದರೆ ಇಡೀ ಜೇವರ್ಗಿ ತಾಲೂಕಿನಲ್ಲಿ ಯಾರೂ ಮಾಡದೇ ಇರುವಂಥ ಕೃಷಿಯನ್ನು ಮಾಡಿ ತೋರಿಸಿರುವಂಥ ಹೆಗ್ಗಳಿಕೆ ಅವರು. ಸಮನ್ವಯ ಈ ಸಂಸ್ಥೆಯನ್ನು ಹುಟ್ಟು ಹಾಕೋದ್ರ ಮುಖಾಂತರ ಇವತ್ತು KS ಕೋಬಾಳ ಅವರು ನೋಡಿ ಹಲವಾರು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ KS ಕೋಬಾಳ ಅವರು ಈಗಾಗಲೇ ನಮ್ಮ ಕೇಂದ್ರಲಿಂಗ ಅವರು ಮಾತಾಡುವಂಥ ಸಂದರ್ಭ ಹೇಳಿದರು. ಸುದ್ದಿವಾಹಕ ಪತ್ರಿಕೆಯನ್ನು ಇವತ್ತು ಪತ್ರಿಕಾ ಮುಖಾಂತರ ಸಾಹಿತ್ಯಕ್ಕೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಜೊತೆಗೆ ರಾಜಕೀಯ ರಂಗದಲ್ಲಿ ಕೂಡ ಇವತ್ತು ಹೆಚ್ಚಿನ ಒಂದು ಸಮಯ ಮತ್ತು ಕೆಲಸವನ್ನು ಮಾಡತಕ್ಕಂಥ ಶಕ್ತಿಯ ಭಗವಂತ ಅವರಲ್ಲಿ ಕೊಟ್ಟಿದ್ದಾನೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ
ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇವತ್ತು KS ಗೋಪಾಲ್ ಅವರು ಬರೀ ಈ ಒಂದು ಪತ್ರಿಕೆ ಅಷ್ಟೇ ಇಲ್ಲ, ವೃತ್ತಿಗಾರಿಕೆಯಲ್ಲಿ, ರಾಜಕೀಯದಲ್ಲಿ ಎಲ್ಲ ರಂಗಗಳಲ್ಲಿ ಕೂಡ ಬರೀ ಒಂದೇ ರಂಗ, ಕೆಲವೊಂದು ರಂಗಗಳಲ್ಲಿ ರಾಜಕೀಯ ರಂಗ, ಪತ್ರಿಕಾ ರಂಗ, ಸಾಹಿತ್ಯ ರಂಗಗಳು, ಅವರ ಎಲ್ಲ ರಂಗಗಳಲ್ಲಿ ಇವತ್ತು ಮುಂಚೂಣಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯಕ್ತಿ ಇವತ್ತು KS ಗೋಪಾಲ್ ಅವರು ಆಗಿದ್ದಾರೆ ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆ ಹೇಳುವ. ಯಾಕಂದ್ರೆ ನಮ್ಮ ತಾಲೂಕಿನವರು, ನಮ್ಮ ಜೇವರ್ಗಿ ಕ್ಷೇತ್ರದವರು ಆಗಿರೋದ್ರಿಂದ ಆ ಜೇವರ್ಗಿಯಿಂದ ಇವತ್ತು ಕಲಬುರಗಿ ಜಿಲ್ಲಾ ಮಟ್ಟಕ್ಕೆ ಯಾರಾದರೂ ಶಾಖೆಗಳನ್ನು ಮಾಡಬೇಕಾದ್ರೆ ಜಿಲ್ಲೆಯಲ್ಲಿ ಮಾಡಿ ತಾಲೂಕಾ ಮಟ್ಟದಲ್ಲಿ ಶಾಖೆ ಮಾಡ್ತಾರೆ. ಅದ್ರ ಇತಿಹಾಸವನ್ನ ಸೃಷ್ಟಿ ಅಂದ್ರೆ ಹೊಸದ ಇತಿಹಾಸವನ್ನ ಏನು ಸೃಷ್ಟಿ ಮಾಡಿದ್ರೆ ತಾಲೂಕಲ್ಲಿರ್ತಕ್ಕಂಥದ್ದು ಶಾಖೆಯನ್ನ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಶಾಖೆ ಮಾಡ್ತಕ್ಕಂಥ ಕೆಲಸ ಇವತ್ತು KS ಗೋಪಾಲ್ ಮಾಡಿದ್ರೆ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಇವತ್ತು ನಮ್ಮ ತಾಲೂಕಿನವರು ನಮ್ಮವರೇ ಅಂತಕ್ಕಂಥ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ವಿಶೇಷ ಸನ್ಮಾನಿತರಾಗಿ ಕರ್ನಾಟಕ ಸರ್ಕಾರದ 2020ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಸಿದ್ದರಾಮಪ್ಪ ಗೌಡ ಮಾಲಿ ಪಾಟೀಲ್ ಆಗಮಿಸಿದ್ದರು. ಹರಿದ ಸೆರಗು ಕೃತಿ ಪರಿಚಯ ಮಾಡಲು ಕಲಬುರಗಿಯ ಸಾಹಿತಿಗಳಾದ ಸಂಧ್ಯಾ ಹೊನಗುಂಟಿಕರ್, ಡಾಕ್ಟರ್ ರೇವತಿ ಶರಣಾಳ್ ರವರ ಹೊನ್ನೆಸರ ಕೃತಿ ಪರಿಚಯ ಮಾಡಲು ಜ್ಯೋತಿ ಕುಲಕರ್ಣಿ, ಡಾಕ್ಟರ್ ಮಲ್ಲಿನಾಥ್ ತಳವಾರ್ ರವರ ಪ್ರೀತಿ ಇಲ್ಲದೆ ಬದುಕಿದವರ್ಯಾರು ಕೃತಿ ಪರಿಚಯ ಮಾಡಲು ಪ್ರೊಫೆಸರ್ ಮಲ್ಲಪ್ಪ ಮಾನೆಗಾರ, ಡಾಕ್ಟರ್ ಶಕುಂತಲಾ ದುರ್ಗಿಯವರ ಮಹಿಳಾ ಸಾಹಿತ್ಯ ಮತ್ತು ಸಂವೇದನೆ ಕೃತಿ ಪರಿಚಯ ಮಾಡಲು ಡಾಕ್ಟರ್ ಚಿಸಿ ನಿಂಗಣ್ಣ ಹಾಗೂ ಡಾಕ್ಟರ್ ಚಿತ್ಕಳಾ ಮಠಪತಿಯವರ ಮಹಿಳಾ ಸಾಹಿತ್ಯ ಸಂಕಥನ ಕೃತಿ ಪರಿಚಯ ಮಾಡಲು ಡಾಕ್ಟರ್ ಶೈಲಜಾ ಬಾಗೇವಾಡಿ ಆಗಮಿಸಿದ್ದರು. ಯುವ ಸಾಹಿತಿಗಳಂತ ಇತ್ತೀಚೆಗೆ ಗುರುತಿಸಿಕೊಳ್ತಾ ಇದ್ದಾರೆ. ಅವರು ಕವಿಗಳು ಹೌದು, ಕಥೆಗಾರರು ಹೌದು. ಅವರು ಹಲವಾರು ಕೃತಿಗಳು ಕೂಡ ಪ್ರಕಟ ಆಗಿದ್ದಾರೆ. ಇತ್ತೀಚೆಗೆ ಗಜಲ್ ಬೆನ್ನತ್ತಿದ್ದಾರೆ. ಬಹುಶಃ ಒಂದಿಷ್ಟು ಕಾವ್ಯ ಕಥೆ ಸಾಕಾಯ್ತು ಅನ್ನೋದು ಅನ್ನಿಸ್ತದೆ. ಏನೋ ಗಜಲ್ ಅವ್ರಿಗೆ ಒಂಥರ ಆಕರ್ಷಣೆ ಆಗಿರ್ಬೇಕು ಅನ್ನಿಸ್ತದೆ. ಈ ನಮ್ಮ ಭಾಗದೊಳಗೆ ಗಜಲ್ ಅಂದ ತಕ್ಷಣ ನಮ್ಗೆ ನೆನಪಾಗ್ತಕ್ಕಂಥದ್ದು ಶಾಂತಾಸರ ಹೆಸರು. ಬಹುಶಃ ಶಾಂತಾಸರಂಥ ಹಿರಿಯರು ಅಥವಾ ಈ ಭಾಗದಾಗ ವಿಶೇಷವಾಗಿ ಹುಟ್ಟಿಕೊಂಡಿರ್ತಕ್ಕಂಥ ಈ ಉರ್ದು ಸಾಹಿತ್ಯದ ಪ್ರಭಾವ ಮಲ್ಲಿನಾಥರಿಗೆ ಬಹುಶಃ ಆಕರ್ಷಣೆ ಆಗಿರ್ಬೋದು ಅಂತ ಅನ್ನಿಸ್ತದೆ. ಇನ್ನು ಈ ಕೃತಿಗೆ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ AK ರಾಮೇಶ್ವರ್ ಸರ್ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ. ಮುನ್ನುಡಿ ಬರಿತಾ ಅವ್ರು ಹೇಳ್ತಾರೆ ಮಲ್ಲಿನಾಥ್ ತಳವಾರ್ ಅವರ ಬಗ್ಗೆ. ಡಾಕ್ಟರ್ ಮಲ್ಲಿನಾಥ್ ತಳವಾರ್ ಅವರು ಭರವಸೆ ಮೂಡಿಸುವ ಉದಯೋನ್ಮುಖ ಕವಿ. ಅವರ ಮಾತಿನಲ್ಲಿ ನಯವಿದೆ, ಕಾವ್ಯದಲ್ಲಿ ಪ್ರಖರತೆ ಇದೆ, ಅವರ ಬರಹ ಬದುಕಿನಲ್ಲಿ ಪ್ರೀತಿ ಹಾಸು ಹೊಕ್ಕಾಗಿದೆ ಅನ್ನೋ ಮಾತನ್ನು ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ AK ರಾಮೇಶ್ವರ್ ಸರ್ ಅವರು ಹೇಳ್ತಾ ಇದ್ದಾರೆ. ಇನ್ನೋರ್ವ ನಮ್ಮ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಹೋಗಿರ್ತಕ್ಕಂಥ ಡಾಕ್ಟರ್ MS ಪಾಟೀಲ್ ಅವರು ಹೇಳ್ತಾರೆ, ಬರಹ ಅವನಿಗೆ ಸಾಧಿಸಿದಷ್ಟು ಇನ್ನಾರಿಗೂ ಅದು ಸಾಧ್ಯವಾಗಿಲ್ಲ. ಕೊರೋನಾದ ಭೀಕರತೆಯ ನಂತರ ಒಂದು ನೆಮ್ಮದಿಯ ನಿಟ್ಟುಸಿರನ್ನುವಂಥ ರೀತಿಯಲ್ಲಿ ಸಮನ್ವಯ ಪ್ರಕಾಶನದ ಅಡಿಯಲ್ಲಿ ಪ್ರಕಟವಾದಂಥ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಒಟ್ಟು 5 ಪುಸ್ತಕಗಳ ಪ್ರಕಟಣೆ ಸಮನ್ವಯ ಪ್ರಕಾಶನ ವತಿಯಿಂದ ಆಗಿದೆ. ಆ ಪುಸ್ತಕಗಳಲ್ಲಿ ನನ್ನದೊಂದು ಪುಸ್ತಕ, ಅದು ಪ್ರೀತಿ ಇಲ್ಲದೆ ಬದುಕಿದವರು ಯಾರು ಅನ್ನೋಂಥ ಒಂದು ಸಂಕಲನ, ಕವನ ಸಂಕಲನ. ಆ ಕವನ ಸಂಕಲನದ ವಿಷಯ ವಸ್ತು, ಆ ಕವನ ಸಂಕಲನದ ವಾಸ್ತವಿಕತೆ, ಆ ಕವನ ಸಂಕಲನ ಒಳಗೊಂಡಿರುವಂಥ ನೆಲೆಗಟ್ಟನ್ನು ಪ್ರೊಫೆಸರ್ ಮಲ್ಲಪ್ಪ ಮಾನೆಗಾರ್ ಅವರು ತುಂಬ ಚೆನ್ನಾಗಿ ಮತ್ತು ಓದುಗರ ಮನಮುಟ್ಟುವಂತೆ ತಿಳಿಸಿಕೊಟ್ಟಿದ್ದಾರೆ. ಆ ಪುಸ್ತಕವನ್ನು ಯಾಕೆ ಓದಬೇಕು ಓದುಗರು ಅನ್ನೋದನ್ನು ಕೂಡ ಆ ಹಿನ್ನೆಲೆಯಲ್ಲಿ ತುಂಬ ಅರ್ಥಗರ್ಭಿತವಾಗಿ ಮಾತುಗಳನ್ನು ಆಡಿದ್ದಾರೆ. ಈ ನೆಲೆಯಲ್ಲಿ ಸಮನ್ವಯ ಪ್ರಕಾಶನದ ಎಲ್ಲ ಪ್ರಕಟಣಾ ಮಂಡಳಿಗೂ, ಸಮನ್ವಯ ವಿವಿಧ ದೇಶ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸೋಕೆ ಇಚ್ಛೆಪಡ್ತೇನೆ. ಕಾರ್ಯಕ್ರಮದ ಸಂಚಾಲಕತ್ವವನ್ನು ಕಲಬುರಗಿ ಲೇಖಕರಾದ BH ನಿರುಗುಡಿ ನಿರ್ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಸಮನ್ವಯ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಜೇವರ್ಗಿ ಶಾಖೆ ಕಲಬುರಗಿಯ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. AITUCಯ 7ನೇ ಜಿಲ್ಲಾ ಸಮ್ಮೇಳನದ ಉದ್ಘಾಟನಾ ಸಮಾರಂಭ ಕಲಬುರಗಿಯ ಜಿಲ್ಲಾ ನ್ಯಾಯಾಲಯ ಎದುರುಗಡೆ ಇರುವ ವಿಶ್ವೇಶ್ವರಯ್ಯ ಭವನದಲ್ಲಿ ಇಂದು ಜರುಗಿತು. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ AITUCಯ 7ನೆಯ ಜಿಲ್ಲಾ ಸಮ್ಮೇಳನದ ಉದ್ಘಾಟನಾ ಸಮಾರಂಭವು ದಿನಾಂಕ 10ನೇ ಜನವರಿ 2021 ರವಿವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಕೋರ್ಟ್ ರಸ್ತೆಯಲ್ಲಿರುವ ವಿಶ್ವೇಶ್ವರಯ್ಯ ಭವನದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ AITUC ಕರ್ನಾಟಕ ರಾಜ್ಯ ಸಮಿತಿ ಬೆಂಗಳೂರಿನ ಪ್ರಧಾನ ಕಾರ್ಯದರ್ಶಿಗಳಾದ ಕಾಮ್ರೇಡ್ ವಿಜಯ್ ಭಾಸ್ಕರ್ DA ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ AITUC ಕರ್ನಾಟಕ ರಾಜ್ಯ ಸಮಿತಿ ಬೆಂಗಳೂರಿನ ಅಧ್ಯಕ್ಷರಾದ ಕಾಮ್ರೇಡ್ HV ಅನಂತ ಸುಬ್ಬರಾವ್ ಆಗಮಿಸಿದ್ದರು. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಕೆಲವು ಸೌಲಭ್ಯಗಳಾದರೂ ತರಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ನಮಗೆ ಗೊತ್ತಿದೆ
ಎಲ್ಲ ದುಡಿಯೋ ಜನರಿಗೂ ಎಲ್ಲ ಸವಲತ್ತುಗಳು ಇನ್ನ ಸಿಕ್ಕಿಲ್ಲ ಅನ್ನೋದು ಗೊತ್ತಿದೆ. ನಾವು ಕ್ರಮಿಸಬೇಕಾದ ದಾರಿ ಬಹಳ ದೂರ ಇದೆ. ಆದರೆ ಈ 100 ವರ್ಷದ ಹೋರಾಟದ ಇತಿಹಾಸ AITUC ಇತಿಹಾಸ ಆಗಿದೆ. ನಿನ್ನೆ ಕೂಡ ತಾವು 100ನೇ ವರ್ಷದ ಆಚರಣೆಯನ್ನ ಕಲಬುರಗಿ ನಗರದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ತಾವು ಆಚರಣೆ ಮಾಡಿದ್ದೀರಿ. ಆದರೆ ವಿಪರ್ಯಾಸ ಏನಪ್ಪಾ ಅಂದ್ರೆ AITUCಯ 100ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡೋ ಸಂದರ್ಭದಲ್ಲಿ ಈ 100 ವರ್ಷಗಳ ಕಾಲ ನಾವು ಗಳಿಸಿದಂತ ಹಕ್ಕುಗಳೇನಿದೆ ಅದರ ಮೇಲೆ ಬಹಳ ತೀವ್ರವಾದಂತ ದಾಳಿ ಬರ್ತಾ ಇದೆ. ಈಗ ಮುಂದಿನ ತಲೆಮಾರಿನ ಕಾರ್ಮಿಕ ವರ್ಗಕ್ಕೆ ನಾವು ಹೊಸ ಹಕ್ಕುಗಳನ್ನು ಗಳಿಸಿಕೊಡೋದಿರಲಿ ಅಥವಾ ಈಗ ಏನು ಅಸಂಘಟಿತ ವಲಯದ ಕೆಲಸಗಾರರಿದ್ದಾರೆ ಸುಮಾರು 90% ಆ ಜನ ವಿಭಾಗಕ್ಕೆ ಏನು 7%, 8%, 9% ಜನರಿಗೆ ಸಿಕ್ಕಿರ್ತಕ್ಕಂಥ ಸೌಲಭ್ಯಗಳಿದೆ ಅದನ್ನು ವಿಸ್ತರಣೆ ಮಾಡುವಂತ ಕೆಲಸ ಇರಲಿ. ಈಗ ಇರ್ತಕ್ಕಂಥ ಸೌಲಭ್ಯಗಳನ್ನ ಉಳಿಸ್ಕೊಳ್ಳೋದೇನೆ, ಹಕ್ಕುಗಳನ್ನ ಉಳಿಸ್ಕೊಳ್ಳೋದೇ ಬಹಳ ದೊಡ್ಡ ಸವಾಲಾಗಿದೆ. ಅತಿಥಿಗಳಾಗಿ ಬೀದರ್ನ AITUCಯ ಮುಖಂಡರಾದ ಕಾಮ್ರೇಡ್ ಬಾಬುರಾವ್ ಹೊನ್ನ, ಭಾರತ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಸಮಿತಿ ಕಲಬುರಗಿಯ ಸಹ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಮಹೇಶ್ ಕುಮಾರ್ ರಾಠೋಡ, AITUCಯ ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷರಾದ ಕಾಮ್ರೇಡ್ ದೇವೇಂದ್ರಪ್ಪ ಎಂ ಪತ್ತಾರ ಹಾಗೂ ಅಖಿಲ ಭಾರತ ಯುವಜನ ಫೆಡರೇಷನ್ ಜಿಲ್ಲಾ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಕಾಮ್ರೇಡ್ ಹಣವಂತರಾಯ್ ಅಟ್ಟೂರ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು AITUC ಜಿಲ್ಲಾ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ಕಾಮ್ರೇಡ್ ಪ್ರಭುದೇವ ಯಳಸಂಗಿ ವಹಿಸಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಕಲಬುರಗಿ ತಾಲೂಕಿನ ನಾಗನಹಳ್ಳಿಯ ಹಜರತ್ ಹೈದರ್ ಪೀರ್ 887ನೇ ಉರುಸ್ ಅಂಗವಾಗಿ ನಿನ್ನೆ ಸಂದಲ್, ಇಂದು ಚಿರಾಘನ್ ಮತ್ತು ನಾಳೆ ಜಿಯಾರಾತ್ ಜರುಗಲಿದೆ. ಕಲಬುರಗಿ ತಾಲೂಕಿನ ನಾಗನಹಳ್ಳಿಯಲ್ಲಿ ಹಜರತ್ ಹೈದರ್ ಪೀರ್ 887ನೆಯ ಉರುಸ್ ಜಾತ್ರೆ ನಿನ್ನೆಯಿಂದ ಆರಂಭವಾಗಿದೆ. ನಿನ್ನೆ ರಾತ್ರಿ 7 ಗಂಟೆಗೆ ಸಂದಲ್, ಜನವರಿ 10ರಂದು ರಾತ್ರಿ 7 ಗಂಟೆಗೆ ಚಿರಾಗನ್ ಮತ್ತು ನಾಳೆ ಅಂದರೆ ಜನವರಿ 11ರಂದು ಜಿಯಾರತ್ ನಡೆಯಲಿದೆ ಎಂದು ಅಬ್ದುಲ್ ಹಮೀದ್ ಸಾಹೇಬ್ ತಿಳಿಸಿದ್ದಾರೆ. ಆದಮ್ ಅಲಿ ಸಾಹೇಬ್, ಫಯಾಜ್ ಸಾಹೇಬ್, ನಭೀಶಾ, ಸುನಿಲ್ ಕುಮಾರ್ ವಂಟಿ, HB ಪಾಟೀಲ ಅವರು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಲಿದ್ದು ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಹೈದರ್ ಪೀರ್ ಅವರ 887ನೇ ಉರುಸ್ ಅಂಗವಾಗಿ ಗುಲ್ಬರ್ಗ ನಾಗನಹಳ್ಳಿಯ ಸೀಮೆಯಲ್ಲಿರುವ ಈ ದರ್ಗಾವು ಸರ್ವರಿಗೂ ಸಕಲ ಬುದ್ಧಿ ಶಕ್ತಿ ನೆಲ ಜಲ ಜೀವರಕ್ಷಣೆಯನ್ನು ನೀಡಿ ಬಾಬಾರ ಆಶೀರ್ವಾದದಿಂದ ಸರ್ವ ಜಾತಿ ಧರ್ಮಕ್ಕೂ ಒಳ್ಳೆಯದಾಗಲೆಂದು ಆಶಿಸುತ್ತಾ ಕಳೆದ 887 ವರ್ಷಗಳಿಂದ ಈ ಜಾತ್ರೆ ಸತತವಾಗಿ ನಡೆಯುತ್ತಿದೆ. ಇದರಲ್ಲಿ ಎಲ್ಲ ಧರ್ಮೀಯರು ಭಾಗವಹಿಸುತ್ತಾ ಭೇದ ಭಾವ ಇಲ್ಲದೆ ಸರ್ವರಿಗೂ ಕಲ್ಯಾಣ ಆಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷವೂ ಆಗಮಿಸುತ್ತಿದ್ದಾರೆ. ಈ ದರ್ಗಾದಿಂದ ಅನೇಕ ಕಷ್ಟ, ನೋವು, ದುಃಖಗಳನ್ನು ದೂರ ಮಾಡುವ ಶಕ್ತಿ ಈ ದರ್ಗಾಕ್ಕಿದೆ. ಸರ್ವರಿಗೂ ಕಲ್ಯಾಣವಾಗಲಿ. ಪ್ರತಿ ವರ್ಷವೂ ಸರಿಯಾದ ರೀತಿಯಲ್ಲಿ ಮಳೆ, ಬೆಳೆ, ಗಾಳಿ ಎಲ್ಲ ಜೀವರಾಶಿಗಳಿಗೆ ಆರೋಗ್ಯದಿಂದ ಆಶೀರ್ವದಿಸಲು ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಬಾಬಾರಲ್ಲಿ ಪ್ರಾರ್ಥನೆ ಮಾಡ್ತೀನಿ. बारगाह हज़रत हैदर पीर रहमतुल्लाह अलैह उर्स शरीफ उर्स था चांद की 24, 25, 26 सरकारी 9, 10, 11 कल संदल हो गया, आज चिरागा हैं, कल ज़ियारत होंगी इंशाअल्लाह। नागनहಳ್ಳಿ से निकलता है संदल, यहाँ पे आता है बारगाह। ಈ ಸಂದರ್ಭದಲ್ಲಿ ಅಬ್ದುಲ್ ರಜಾಕ್, ವೆಂಕಟೇಶ ರಂಗಮಪೇಟ, ಬಸವರಾಜ್ ಎಂಟಮನಿ, ಬಸವರಾಜ್ ಗುತ್ತೇದಾರ, ಪಂಡಿತ್ ಬನಶೆಟ್ಟಿ, ನಾಗಪ್ಪ ಕೊರಳ್ಳಿ, ಸಂಜಯ್ ವಳಕೇರಿ, ಸುಜಯ್ ವಂಟಿ, ಸಾಯಿ ಪ್ರಸಾದ್ ವಂಟಿ, ಮೊಹಮ್ಮದ್ ಬಾಬಾ, ಅಶ್ರಫ್, ಸಂಗಮೇಶ್ ಇಮದಾಪುರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ನಾಳೆಯಿಂದ ಕಲಬುರಗಿ ಹಾಗೂ ತಿರುಪತಿಯ ಮಧ್ಯೆ ಸ್ಟಾರ್ ಏರ್ ಸಂಸ್ಥೆಯ ವಿಮಾನ ಸಂಚಾರ ಆರಂಭವಾಗಲಿದೆ ಎಂದು ಪ್ರಧಾನ ವ್ಯವಸ್ಥಾಪಕರಾದ ರಾಜ್ ಹೇಸಿ ಮಾಹಿತಿ ನೀಡಿದ್ದಾರೆ. ಐತಿಹಾಸಿಕ ನಗರ ಕಲಬುರಗಿ ಹಾಗೂ ವಿಶ್ವದ ಪ್ರಖ್ಯಾತ ಪುಣ್ಯಕ್ಷೇತ್ರವಾದ ತಿರುಪತಿಯ ನಡುವೆ ಸ್ಟಾರ್ ಏರ್ಲೈನ್ಸ್ ಸಂಸ್ಥೆ ನಾಳೆಯಿಂದ ವಿಮಾನ ಸಂಚಾರ ಆರಂಭಿಸಲಿದೆ. ಆರ್ಸಿಎಸ್ ಉಡಾನ್ ಯೋಜನೆಯ ಅಡಿ ಈ ಸಂಚಾರ ಆರಂಭವಾಗಲಿದ್ದು ಕಲಬುರಗಿ ಜನತೆಯ ಬಹುದಿನಗಳ ಕನಸು ನನಸಾಗಲಿದೆ ಎಂದು ಸಂಜಯ್ ಘೋಡಾವತ್ ಸಮೂಹದ ಮಾರುಕಟ್ಟೆ ಮತ್ತು ಸಂವಹನ ವಿಭಾಗದ ಪ್ರಧಾನ ವ್ಯವಸ್ಥಾಪಕರಾದ ರಾಜ್ ಹೇಸಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. for giving such a great support till now. अभी 1 साल हो गया सर्विसेज चालू हुए. जो सपोर्ट जो प्यार कलबुर्गी के लोगों से मिला इट्स अमेजिंग. चेयरमैन ग्रुप चेयरमैन संजय घोड़ावत ही वांटेड टू कम डाउन मीट यू पीपल वंस. सो एक बार नेक्स्ट टाइम जब कभी पॉसिबल होगा हियर. But he has conveyed the message that we are obliged, we are very happy that जिस तरह से आपका कलबुर्गी के लोगों का सपोर्ट मिला है स्टार एयर को अभी तक. तो ये कल और एक हिस्टोरिकल चीज़ हो रही है जैसे कि वी आर कनेक्टिंग कलबुर्गी टू तिरुपति जो बहुत दिनों से डिमांड में था. और उसके लिए कल चीफ गेस्ट वहाँ पे अपने यहाँ के MP सर रहेंगे उमेश यादव जी. सो वहाँ जब भी इवेंट होने के बाद विल शेयर द डिटेल्स विद यू अबाउट दैट इवेंट. बट ये कॉन्फ्रेंस का क्या एजेंडा है, क्या क्या अचीव करना चाहते हैं कि वी वांट टू कन्वे द पीपल फ्रॉम कलबुर्गी एंड अराउंड एरिया लाइक बीदर है, यादगीर है, जितने भी मेन एरियाज हैं उन लोगों को वी वांट टू थैंक फॉर द लव दैट दे हैव गिवन अस टिल नाउ. और वी होप दैट ये कंटिन्यूसली चलता रहेगा. कुछ वी हैव वेरी गुड प्लान्स फॉर कलबुर्गी. सो अभी तो अपने चालू जो रूट है उसमें है बेंगलोर है, इंडन है और तिरुपति चालू हो रहा है. तो अपकमिंग में वी आर प्लानिंग फ्यू. एट दिस मोमेंट आई कैन नॉट रिवील द नेम्स बिकॉज कंसिडरिंग परमिशंस एंड ऑल दैट. बट सर्टनली वी हैव वेरी वेरी गुड प्लान्स फॉर कलबुर्गी. एक तो चीज़ ये है कि नॉर्थ ईस्ट कर्नाटका का इट्स द मोस्ट इम्पॉर्टेंट सिटी. जिस तरह से कलबुर्गी का इंडस्ट्रियल डेवलपमेंट है, एग्रीकल्चरल डेवलपमेंट है, वी आर कमिटेड टू ऐड सम वैल्यू, प्रोवाइड द सपोर्ट टू द पीपल ऑफ कलबुर्गी बिजनेसेस. और आप देखिए कि आपको ट्रैवल करना है, दिल्ली जाना है, सो वी हैव टू ट्रैवल टू हैदराबाद एंड देन पीपल गो टू दिल्ली. सो इट वॉज एन एजेंडा कंसिडरिंग इट्स एन RCS route. It was very challenging for us to start that initially. But the way we are doing is very good. तो आप लोग जिस तरह से अभी तक हमें प्यार देते आए हो, जिस तरह से स्टार एयर को या सर्विसेज जो बिकॉज बहुत लोगों का हमें डिटेल्स आते मैसेज आते रहते हैं कि सर्विसेज आर गुड. कुछ चीज़ें हैं जो इम्प्रूव कर रहे हैं अलॉन्ग विद योर एडवाइसेस. आपसे ये भी जानना है कि आगे हमें क्या क्या देखना पड़ेगा, क्या बिकॉज इट्स गोइंग टू बी म्यूचुअल इंटरेक्शन, सपोर्ट फ्रॉम पीपल. कोई भी नया रूट चालू होता है उसके पीछे बहुत रिसर्च होता है, बहुत चीज़ें इन्वॉल्व होती हैं. वी ऑलवेज प्रिफर कि डू थरो रिसर्च बिफोर वी कम. सो ये करके वी हैव डिसाइडेड कि एक आज की मीटिंग में यही एजेंडा है कि आप लोगों को एक बार थैंक बोलना है, मीडिया को थैंक बोलना है, कलबुर्गी के लोगों को थैंक बोलना है. और ये सपोर्ट कंटिन्यूसली चालू रहे. ये वी वांट टू जस्ट रिक्वेस्ट यू. और जो भी इम्प्रूवमेंट्स है आप लोग अभी सजेशन दोगे क्या क्या करना पड़ेगा, हमें कुछ करना है, क्या सजेशंस है, वी वुड लाइक टू टेक दोज डाउन. आगे आने वाले काल में जो भी जहाँ कुछ कर सकते हैं इम्प्रूवमेंट्स टेक्निकल कैलकुलेशंस करके डेफिनेटली विल ऐड दोज थिंग्स एंड विल इम्प्रोवाइज आवर सर्विसेज, विल give maximum commitment to this particular city and it has a very impactful. और कल का specifically जो है it's historical because कलबुर्गी itself has a huge आध्यात्मिक जो बोलते हैं एक सेंटर है कर्नाटका का और इज कनेक्टिंग टू तिरुपति. सो ये सबसे इम्पोर्टेंट है. वी हैव गॉट वेरी गुड रिस्पॉन्स टिल नाउ. अभी तक बहुत अच्छा रिस्पॉन्स है. और आप लोगों से थोड़ा सा हिंडन इज अ दिल्ली, आप हिंडन इज अ दिल्ली. तो दिल्ली में के बहुत नज़दीक वाला एयरपोर्ट है. तो दिल्ली जिसको जाना है उसके लिए हिंडन इज़ द मोस्ट आइडियल लोकेशन. तो उसके लिए आप लोगों से या आपके द्वारा वी वुड लाइक टू टेल द पीपल फ्रॉम कलबुर्गी दैट उस सेवा का फ़ायदा ले लें. बिकॉज वट एवर गवर्नमेंट ने क्या किया रहता है
उसके ही नीचे, उससे RCS का जो फेयर रहता है उसके नीचे टिकट का रेट चालू होता है. So we are always below than what tickets are there from Hyderabad to Indore or Delhi at this moment. But so this is what like आपके थ्रू मुझे यही बताना है कि आप थोड़ा सा लोगों को एजुकेट करना पड़ेगा, लोगों को मैक्सिमम, नॉट ओनली कलबुर्गी लेकिन आजू बाजू का जो एरिया है हमारे लिए बहुत इंपॉर्टेंट है सबके लिए, जहाँ से बिजनेसमैन जाते रहते हैं जैसे नेशनल कैपिटल में. तो आपके द्वारा मैं रिक्वेस्ट करना चाहता हूँ कि प्लीज़ हमारी सेवा का लाभ लें और कुछ भी हो वी आर रेडी टू लिसन, वी आर हियर टू लिसन टू योर क्वेरीज कंसर्न्स जो भी है, विल नोट दोज डाउन एंड जिस पे भी जैसे टेक्निकल चीज़ें जितनी पॉसिबल है विल ट्राई टू गिव आवर 100%. सो वी आर कमिटेड टू फॉलो आवर मिशन दैट इज कनेक्टिंग रियल इंडिया, जहाँ पे मेन अपना इंडिया जहाँ पे एग्रीकल्चरल बेस है, जहाँ पे इंडस्ट्रियल बेस है. सो वी लाइक टू कनेक्ट दैट टू मेजर सिटीज एंड वी आर कमिटेड टू आवर मिशन. ಸೋಮವಾರ, ಬುಧವಾರ, ಶುಕ್ರವಾರ ಮತ್ತು ರವಿವಾರ ಈ ವಿಮಾನ ಸಂಚರಿಸಲಿದ್ದು 620 ಕಿಲೋಮೀಟರ್ಗಳ ಅಂತರವನ್ನು ಕೇವಲ 1 ಗಂಟೆಯಲ್ಲಿ ಕ್ರಮಿಸಲಿದೆ. ಪ್ರಾರಂಭದ ಪ್ರೋತ್ಸಾಹಕ ವಿಮಾನದ ದರವನ್ನು ಕೇವಲ 999 ರೂಪಾಯಿಗಳಿಗೆ ನಿಗದಿಪಡಿಸಲಾಗಿದೆ ಎಂದು ಇದೇ ವೇಳೆ ಅವರು ಹೇಳಿದರು. ಕಲಬುರಗಿ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಪ್ರತಿ ವರ್ಷ ಸಾವಿರಾರು ಯಾತ್ರಾರ್ಥಿಗಳು ತಿರುಪತಿಗೆ ದರ್ಶನಕ್ಕೆಂದು ತೆರಳುತ್ತಾರೆ. ಸ್ಟಾರ್ ಏರ್ಲೈನ್ ಸಂಸ್ಥೆಯ ಕ್ಷಿಪ್ರ ಪ್ರಯಾಣ ಸೇವೆಯು ಜನತೆಗೆ ಅನುಕೂಲ ಒದಗಿಸಲಿದೆ ಎಂದು ಇದೇ ವೇಳೆ ಅವರು ಹೇಳಿದರು. ನಾಳೆ ಅಂದರೆ ಜನವರಿ 11ರಂದು ಬೆಳಿಗ್ಗೆ 9 ಗಂಟೆಗೆ ನಡೆಯುವ ಸರಳ ಸಮಾರಂಭದಲ್ಲಿ ಕಲಬುರಗಿಯ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಬೆಳಿಗ್ಗೆ 9:55ಕ್ಕೆ ಕಲಬುರಗಿಯಿಂದ ತಿರುಪತಿಗೆ ವಿಮಾನ ಹಾರಲಿದೆ. 50 ಆಸನ ಸಾಮರ್ಥ್ಯದ ವಿಮಾನ ಇದಾಗಿದ್ದು ಈಗಾಗಲೇ 30 ಜನ ಪ್ರಯಾಣಿಕರು ಸ್ಥಳ ಕಾದಿರಿಸಿದ್ದಾರೆ ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. ಬಸವ ಕಲ್ಯಾಣದ ಮಾಜಿ ಶಾಸಕರಾದ ದಿವಂಗತ ಬಿ ನಾರಾಯಣರಾವ್ ಅವರ ಕುಟುಂಬಕ್ಕೆ ಉಪಚುನಾವಣೆಯ ಟಿಕೆಟ್ ನೀಡಿ ಎಂದು ಶಿವಶರಣಪ್ಪ ಕೋಬಾಳ್ ಹಾಗೂ ಶರಣಪ್ಪ ಮಾನೆಗಾರ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಬಸವ ಕಲ್ಯಾಣ ಮತಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನು ದಿವಂಗತ ಶಾಸಕ ಬಿ ನಾರಾಯಣರಾವ್ ಅವರ ಕುಟುಂಬಕ್ಕೆ ನೀಡುವಂತೆ ಜಿಲ್ಲಾ ಕೋಲಿ ಕಬಲಿಗ ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ. ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಎಲ್ಲಾ ಪಕ್ಷಗಳು ಪಾಲಿಸುತ್ತಾ ಬಂದಿರುವ ನಿಯಮವೇ ದಿವಂಗತ ಶಾಸಕ ನಾರಾಯಣರಾವ್ ಕುಟುಂಬಕ್ಕೆ ಅನ್ವಯವಾಗಬೇಕಿದ್ದು, ಇನ್ನೆರಡು ದಿನಗಳಲ್ಲಿ ಕೋಲಿ ಸಮಾಜದ ಮುಖಂಡರ ನಿಯೋಗದೊಂದಿಗೆ ಬೆಂಗಳೂರಿಗೆ ತೆರಳಿ ಕಾಂಗ್ರೆಸ್ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುವುದು ಎಂದು ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಶಿವಶರಣಪ್ಪ ಕೋಬಾಳ ಮತ್ತು ಶರಣಪ್ಪ ಮಾನೆಗಾರ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಬಂಧುಗಳೇ, ನಮ್ಮ ನೆರೆಯ ಜಿಲ್ಲೆಯಾದಂತಹ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಶಾಸಕರಾದಂತಹ ನಮ್ಮವರಾದ ಶ್ರೀಮಂತ ಬಿ ನಾರಾಯಣರವರು ಮಹಾಮಾರಿ ಕೋವಿಡ್ನಿಂದ ಮೃತರಾಗಿದ್ದು ತಮಗೆಲ್ಲ ಗೊತ್ತಿದೆ. ಅತ್ಯಂತ ಕ್ರಿಯಾಶೀಲ ಚಟುವಟಿಕೆಯ ಕೇಂದ್ರ ಬಿಂದುವಾದಂಥ ಹುಟ್ಟು ಹೋರಾಟಗಾರಂಥ ಬಿ ನಾರಾಯಣರವರು ಆಕಸ್ಮಿಕವಾಗಿ ಈ ಮಾರಣಕ್ಕೆ ಸಿಕ್ಕಿದ್ದು ಸಾವಿಗೀಡಾಗಿದ್ದು ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸಕ್ಕೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ವಿಶೇಷವಾಗಿ ಕೋಲಿ ಸಮಾಜಕ್ಕೂ ದೊಡ್ಡ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏಕೈಕ ಶಾಸಕನಾಗಿ ಚುನಾಯಿತನಾದಂಥ ನಮ್ಮ ಸಮಾಜದ ಪ್ರತಿನಿಧಿ, ಬಸವ ತತ್ವದ ಅನುಯಾಯಿ, ಬಸವಣ್ಣನ ಹೆಸರನ್ನು ಇಡೀ ವಿಶ್ವ ಮಟ್ಟದಲ್ಲಿ ಎತ್ತರಿಸಬೇಕಂತಕ್ಕಂಥ ದಿವ್ಯ ಹಂಬಲವನ್ನು ಹೊಂದಿದ ವ್ಯಕ್ತಿ. ಅನುಭವ ಮಂಟಪದ ಸ್ಥಾಪನೆಗಾಗಿ, ನೂತನ ಅನುಭವ ಮಂಟಪದ ಸ್ಥಾಪನೆಗಾಗಿ ಸಿದ್ದರಾಮಯ್ಯನವರು ಇಟ್ಕೊಂಡು ನಮ್ಮ ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ, ಯಡಿಯೂರಪ್ಪ ಸರ್ಕಾರದಿಂದ ಸತತ ಪ್ರಯತ್ನ ಮಾಡಿ ಅದಕ್ಕೆ 600 ಕೋಟಿ ರೂಪಾಯಿ ಮಂಜೂರು ಮಾಡಿಸ್ತಕ್ಕಲ್ಲಿ ತನ್ನ ಅಮೋಘ ಪಾತ್ರವನ್ನು, ಅಮೋಘ ಸೇವೆಯನ್ನು ಸಲ್ಲಿಸಿದಂಥ ನಾರಾಯಣರವರು ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಕೆಲವೇ ದಿನಗಳಲ್ಲಿ ಉಪಚುನಾವಣೆ ಘೋಷಣೆಯಾಗುವ ಸಾಧ್ಯತೆ ಇದೆ. ಈ ಉಪಚುನಾವಣೆಯಲ್ಲಿ ಭಾರತ ದೇಶದ ಎಲ್ಲ ರಾಜಕೀಯ ಪಕ್ಷದ ಒಂದು ಸತ್ಸಂಪ್ರದಾಯ ಇರುತ್ತದೆ. ಯಾವ ಚುನಾವಣೆ ಯಾವ ವ್ಯಕ್ತಿ ವೃತ್ತ ಹೊಂದಿರ್ತಾನೆ, ಮುಂಬರ್ತಕ್ಕಂಥ ಉಪಚುನಾವಣೆಯಲ್ಲಿ ಅವರ ಕುಟುಂಬದ ಸದಸ್ಯರನ್ನ ಅಭ್ಯರ್ಥಿಗಳನ್ನು ಮಾಡುವುದು ಒಂದು ಪರಂಪರೆ ಇದೆ, ವಾಡಿಕೆ ಇದೆ. ದಿವಂಗತ ಬಿ ನಾರಾಯಣರಾವ್ ಅವರು ಸುಮಾರು 42 ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಶೋಷಿತರ ಬಡವರ ಕಲ್ಯಾಣಕ್ಕಾಗಿ ಶ್ರಮಿಸಿದ ನಾಯಕರಾಗಿದ್ದು, ಅವರ ಕುಟುಂಬಕ್ಕೆ ಅನ್ಯಾಯವಾದರೆ ಕೋಲಿ ಸಮಾಜದ ಪ್ರತಿರೋಧ ಎದುರಿಸಬೇಕಾಗುತ್ತದೆ ಎಂದು ಇದೇ ವೇಳೆ ಅವರು ಎಚ್ಚರಿಕೆ ನೀಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ ಸಾಹು, ಬಸವರಾಜ ಬೋದಿಹಾಳ, ರಮೇಶ್ ನಾಟಿಕರ್, ಸಾಯಿಬಣ್ಣ ನೀಲಪಗೋಳ, ಝರಣಪ್ಪ ಚಿಂಚೋಳಿ, ನಿಂಗಣ್ಣ ದೇವಣಗಾವ ಸೇರಿದಂತೆ ಹಲವರಿದ್ದರು. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.